ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ. ನಮಗೆಲ್ಲರಿಗೂ ಗೊತ್ತಿದೆ, ನಾವು ದೇಹ ಇಟ್ಕೊಂಡು ಬಂದಿದ್ದೀವಿ. ಆದರೆ ಈ ದೇಹ ಉಳಿಬೇಕು ಅಂದರೆ ಅದಕ್ಕೆ ಆಹಾರ ಅಗತ್ಯ. ಸೊ ಈ ಆಹಾರ ಸ್ವಾಭಾವಿಕವಾಗಿ ಕಾಡಲ್ಲಿ ಏನು ಬೆಳೆಯುತ್ತೆ, ಸಹಜವಾಗಿ ಏನು ಬೆಳೆಯುತ್ತೆ, ಅದು ನಮ್ಮ ದೇಹಕ್ಕೆ ಪೌಷ್ಟಿಕರವಾಗಿರುತ್ತೆ, ಪುಷ್ಟಿಯನ್ನು ನೀಡುತ್ತೆ, ಯಾವುದೇ ಥರ ಹಾನಿ ಮಾಡಲ್ಲ. ಯಾಕಂದರೆ ಅದು ಭೂದೇವಿ ಸ್ವಾಭಾವಿಕವಾಗಿ ಸಹಜವಾಗಿ ಅವಳ ಏನು ಬುದ್ಧಿವಂತಿಕೆಯಿಂದ ಸರಿಯಾದದ್ದನ್ನು ನಮಗೆ ಕೊಡ್ತಾಳೆ. ಭೂದೇವಿಯ ಸತ್ವ ನಮಗೆ ಸಿಗುತ್ತೆ ಕಾಡಿನ ಆಹಾರದಲ್ಲಿ. ಸ್ವಾಭಾವಿಕವಾಗಿ ಏನು ಬೆಳೆಯುತ್ತೆ, ಹಣ್ಣು ಅದು ಎಲ್ಲ ಅದು ನಮಗೆ ಒಳ್ಳೆಯದೇನೆ. ಆದರೆ ನಾವು ಬೆಳಿಬೇಕು ಅಂದರೆ, ಮನುಷ್ಯರು ಬೆಳಿಬೇಕು ಆಹಾರ ಅಂದರೆ, ಅದು ಕೃಷಿಯ ಮೂಲಕವೇ ಅದು ಬೆಳೆಯೋದು. ಆ ಕೃಷಿಯಲ್ಲೂ ಕೂಡ ಯಾವ ಥರ ಕೃಷಿ ಇರಬೇಕು ಅಂದರೆ, ಅದು ನಮ್ಮ ದೇಹಕ್ಕೆ ಮತ್ತು ನಮ್ಮ DNA, ಎಸ್ಪೆಷಲಿ ನಮ್ಮ DNA ಒಳಿತನ್ನು ಮಾಡುವಂತಹ ಆಹಾರವನ್ನು ಕೃಷಿಯನ್ನು ಮಾಡಬೇಕು. ಅದಕ್ಕೆ ಒಂದು ಸರಿಯಾದ ರೀತಿ, ನೀತಿ, ಕ್ರಮ ಅಂತ ಇದೆ. ಅದೇ ರೀತಿಯಲ್ಲಿ ಮಾಡಬೇಕು. ಈ ಕ್ರಮ ನಮ್ಮ ದೇಶದಲ್ಲಿ, ನಾವು ಕೃಷಿ ಪ್ರಧಾನ ದೇಶವಾಗಿರೋದ್ರಿಂದ ಸಾವಿರಾರು ವರ್ಷದಿಂದ ನಮಗೆ ಈ ಜ್ಞಾನ ನಮ್ಮಲ್ಲಿ ಇತ್ತು, ಯಾವ ಥರ ಬೆಳಿಬೇಕು ಅಂತ. ಸೊ ಇದಕ್ಕೆ ಯಾವುದೇ ತರಹದ ಫರ್ಟಿಲೈಸರು, ಪೆಸ್ಟಿಸೈಡು ಏನು ಇವಾಗ ಉಪಯೋಗಿಸ್ತಾರೆ ಆ ಥರದ್ದು ಯಾವುದೂ ಉಪಯೋಗಿಸ್ತಾ ಇರಲಿಲ್ಲ. ಸಿಂಥೆಟಿಕ್ ಕೆಮಿಕಲ್ ಹಾಕಿ ಮಾಡೋ ಅವಶ್ಯಕತೆ ಏನು ಇರಲಿಲ್ಲ. ಅದು ಅಂತಹ ಕೃಷಿಯಿಂದ ಬರೋ ಬೆಳೆ ನಮ್ಮ ದೇಹಕ್ಕಾಗಲಿ ಅಥವಾ ನಮ್ಮ DNA ಅದು ತುಂಬ ಒಳ್ಳೆಯದು. ಅದು ಈಗ ಸೈಂಟಿಫಿಕ್ ಆಗೂ ಗೊತ್ತಾಗೋಗಿದೆ, ಪ್ರೂವ್ ಆಗಿದೆ. ಆದರೆ ಕಳೆದ ಒಂದು 50-60 ವರ್ಷದಿಂದ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಜೈವಿಕ ಕೃಷಿ ಅಂತ ಸ್ಪೆಸಿಫಿಕ್ ಆಗಿ ಏನು ಬಂದಿದೆ, ಅದು ಹೊಸದಾಗಿ ಬರ್ತಾ ಇರೋದು. ಯಾಕೆಂದರೆ ನಮ್ಮ ಕೃಷಿಯಲ್ಲಿ ತುಂಬ ವ್ಯತ್ಯಾಸಗಳು ಮತ್ತು ಬದಲಾವಣೆಗಳು ಬಂದ್ಬಿಟ್ಟಿದೆ, ಎಸ್ಪೆಷಲಿ ಕಳೆದ 50-60 ವರ್ಷದಿಂದ. ಸೊ ಯಾತಕ್ಕೆ ಎಲ್ಲರೂ ಇವಾಗ ಆರ್ಗ್ಯಾನಿಕ್ ಆಹಾರವನ್ನೇ ಬಯಸ್ತಾರೆ, ಯಾತಕ್ಕೆ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ ಕಡೆನೇ ಹೋಗ್ತಾರೆ, ಯಾತಕ್ಕೆ ಅದಷ್ಟು ಇಂಪಾರ್ಟೆಂಟ್ ಅಂದರೆ, ಒಂದು ಹೆಲ್ತು, ಸೇಫ್ಟಿಗೆ. ಯಾಕಂದರೆ ಎಲ್ಲರಿಗೂ ಗೊತ್ತಾಗಿದೆ ಇವಾಗ ಕೆಮಿಕಲ್ ಬಳಸಿ ಏನು ಆಹಾರವನ್ನು ಕೃಷಿ ಮಾಡ್ತಾರೆ, ತಯಾರಿಸ್ತಾರೆ, ಅದರಿಂದ ಉತ್ಪನ್ನ ಏನು ಬರುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಎಲ್ಲರಿಗೂ ಈಗ ಗೊತ್ತಾಗಿದೆ. ಅದರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ ಬರ್ತಾ ಇದೆ, ಹಾರ್ಮೋನಲ್ ಪ್ರಾಬ್ಲಮ್ ಬರ್ತಾ ಇದೆ, ಅಲರ್ಜಿ ಬರ್ತಾ ಇದೆ. ಆಮೇಲೆ ಎಷ್ಟೊಂದು ಜನಕ್ಕೆ ವಿನಾಕಾರಣ ಸುಸ್ತು, ಈ ಥರ ಸಮಸ್ಯೆಗಳು, ಕ್ರಾನಿಕ್ ಫೆಟೀಗ್ ಈ ಥರ ಎಲ್ಲ ಬರ್ತಾ ಇದೆ. ಅದಲ್ಲದೆ ಏನು ಅದರಲ್ಲಿ ಸತ್ವ ಇದೆ, ಅಷ್ಟೊಂದು ಸತ್ವ ಇಲ್ಲ. ನೀವು ಕೇಳಿರ್ಬೋದು, ಹಿಂದಿನ ಕಾಲದಲ್ಲಿ ಅವ್ರಿಗೆ ಏನು ಬೇಗ ಹೊಟ್ಟೆ ತುಂಬುತ್ತಾ ಇತ್ತು, ಈಗ ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ, ಇನ್ನು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಅದರಲ್ಲಿ ಆ ಪೌಷ್ಟಿಕಾಂಶ ಇರಲ್ಲ, ಅಡಲ್ಟ್ರೇಷನ್ನು, ಆಮೇಲೆ ಏನು ಹೇಳ್ತಾರೆ ಆರ್ಟಿಫಿಷಿಯಲ್ ಆಗಿ ಮಾಡೋದು. ಸೊ ಇದೆಲ್ಲ ಬಂದ್ಬಿಟ್ಟಿದೆ. ಆ ಕಾರಣಕ್ಕೆ ಎಲ್ಲರೂ ಆರ್ಗ್ಯಾನಿಕ್ ಕಡೆ ಹೋಗ್ತಾ ಇದ್ದಾರೆ. ಈ ಆರ್ಗ್ಯಾನಿಕ್ ಅಂದರೆ ಏನು ಅಂದರೆ, ಯಾವ ಉತ್ಪನ್ನಕ್ಕೆ ಯಾವುದೇ ತರಹದ ರಾಸಾಯನಿಕವಾದ ಕೀಟನಾಶಕ ಆಗಲಿ, ರಾಸಾಯನಿಕವಾದ ಗೊಬ್ಬರ ಆಗಲಿ, ಅಥವಾ ಕೊಳಚೆ ನೀರ ಉಪಯೋಗಿಸದೆ, ಯಾವುದೇ ತರಹದ ಈ GMO ಅಂತ ಹೇಳ್ತಾರೆ, ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್, ಬೀಜಗಳು, ಅದನ್ನು ಉಪಯೋಗಿಸದೆ, ಯಾವುದೇ ತರಹದ ರೇಡಿಯೇಷನ್ ಉಪಯೋಗಿಸದೆ ಯಾವ ಉತ್ಪನ್ನ ಬರುತ್ತೋ ಅದು ಆರ್ಗ್ಯಾನಿಕ್. ಅದೇ ಥರ ಡೈರಿ ಪ್ರಾಡಕ್ಟ್ಸಲ್ಲೂ ಅಷ್ಟೇ, ಏನು ಹಾಲಿನ ಉತ್ಪನ್ನ ಆಗುತ್ತೆ, ಆ ಹಸುಗಳಿಗೆ ಯಾವುದೇ ತರಹದ ಗ್ರೋತ್ ಹಾರ್ಮೋನು, ಆ್ಯಂಟಿಬಯೋಟಿಕ್ಕು, ಸ್ಟೀರಾಯ್ಡ್ಸು, ಇಂತಹ ರಾಸಾಯನಿಕವಾದ ಏನು ಪದಾರ್ಥಗಳನ್ನು ಕೆಮಿಕಲ್ ಇಂಡ್ಯೂಸ್ ಮಾಡ್ತಾರೆ ಜಾಸ್ತಿ ಹಾಲು ಬರಬೇಕು ಅಂತ, ಅದನ್ನು ಮಾಡದೆ ಏನು ಅದು ಸಹಜವಾಗಿ ಏನು ಹಾಲು ಕೊಡುತ್ತೆ ಅಂಥದ್ದನ್ನು ಆರ್ಗ್ಯಾನಿಕ್ ಅಂತ ಕರೀತಾರೆ. ಸೊ ಈ ಆರ್ಗ್ಯಾನಿಕ್ ಅನ್ನೋ ಪದ ಯಾವುದರಿಂದ ಬರ್ತಾ ಇದೆ ಅಂದರೆ, ಆರ್ಗ್ಯಾನಿಸಮ್ ಅಂತ. ಆರ್ಗ್ಯಾನಿಸಮ್ ಅಂದರೆ ಜೀವಿ. ಸೊ ಅದು ಜೈವಿಕ. ಆರ್ಗ್ಯಾನಿಕ್ ಅಂದರೆ ಜೈವಿಕ, ಯಾವುದು ಒಂದು ಲಿವಿಂಗ್ ಸಿಸ್ಟಮ್. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಆ ಮಣ್ಣನ್ನು ನಾವು ಒಂದು ಏನೋ ಒಂದು ಜೀವ ಇಲ್ಲದೇ ಇರೋ ಅಂಥ ವಸ್ತು ಅಂತ ತಿಳಿಬಾರ್ದು. ಅದು ಒಂದು ಜೀವಂತವಾದದ್ದು. ಅರ್ತ್ ಇಸ್ ಅ ಲಿವಿಂಗ್ ಬೀಯಿಂಗ್. ಅಂದರೆ ಬೇರೆ ನಾವು ಹೆಂಗೆ ಜೀವಂತವಾದದ್ದು, ಭೂಮಿನೂ ಜೀವಂತವಾದದ್ದು. ಅದು ಬೇರೆ ಜೀವಿಗಳು ನಾವು ಹೇಗೆ ರೆಸ್ಪಾನ್ಸ್ ಕೊಡ್ತೀವೋ ಅದೇ ಥರ ಭೂಮಿನೂ ನಮಗೆ ಒಂದು ರೆಸ್ಪಾನ್ಸ್ ಕೊಡುತ್ತೆ, ಯಾಕಂದರೆ ಅದು ಜೀವಂತವಾದದ್ದು. ಅದಲ್ಲದೆ ಆರ್ಗ್ಯಾನಿಕಲ್ಲಿ ಏನು ಎರೆಹುಳ ಇರುತ್ತೆ, ಅರ್ಥವರ್ಮ್.
ಅದು ಬೇರೆ ಮೈಕ್ರೋಬ್ಸು, ಫಂಗೈ ಅದೆಲ್ಲವನ್ನ ಕೂಡಿರೋ ಅಂತಹ, ಅದನ್ನು ಉಪಯೋಗಿಸ್ಕೊಂಡು ಬಳಸ್ಕೊಂಡು ಬೆಳೆಯುವಂತಹದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ನಿಮಗೆ ಗೊತ್ತಿರ್ಬೋದು, ಒಂದು ಟೊಮ್ಯಾಟೊ ಹಣ್ಣು, ಯಾವುದೇ ಹಣ್ಣು, ತರಕಾರಿ ಇರ್ಬೋದು, ಈಗಿನ ಕಾಲದಲ್ಲಿ ಸಿಗೋದು ಯಾವುದು ದೊಡ್ಡ ದೊಡ್ಡ ಹಣ್ಣುಗಳು ಸಿಗುತ್ತೆ, ಅದೆಲ್ಲ ಲೈಕ್ ಏನೋ ಆರ್ಟಿಫಿಷಿಯಲ್ ಆಗಿ ಆ ಸೈಜ್ ಬರೋ ಥರ ಮಾಡಿರೋದು, ವೇಟ್ ಜಾಸ್ತಿ ಬರೋ ಥರ ಮಾಡಿರೋದು. ಅದು ನೋಡೋದಕ್ಕೆ ದೊಡ್ಡದಾಗಿರುತ್ತೆ, ಆದರೆ ಅದರಲ್ಲಿ ಏನೂ ಸತ್ವ ಇರಲ್ಲ, ಅದು ಟೇಸ್ಟ್ ಇರಲ್ಲ, ಅದಕ್ಕೆ ಎಷ್ಟೊಂದು ಹಣ್ಣಲ್ಲಿ ನಮಗೆ ಅನುಭವ ಆಗಿರುತ್ತೆ. ಆದರೆ ನ್ಯಾಚುರಲ್ ಆಗಿ ಏನು ಬೆಳೆದಿರುತ್ತೆ ಭೂಮಿಯಿಂದ, ಟೊಮ್ಯಾಟೊ ಆಗಲಿ, ಬೇರೆ ಯಾವುದೇ ಹಣ್ಣಾಗಲಿ, ಪೇರಳೆ ಹಣ್ಣು ಏನೋ ಒಂದು, ಅದರಲ್ಲಿ ಸೈಜ್ ಚಿಕ್ಕದಿರುತ್ತೆ. ನೀವು ನೋಡಿದ್ರೆ ಅದು ಸೈಜ್ ಚಿಕ್ಕದಿರುತ್ತೆ, ಅದರದ್ದು ರುಚಿ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಅದರ ಶೆಲ್ಫ್ ಲೈಫು ಜಾಸ್ತಿ ಇರುತ್ತೆ, ಅದ್ರಲ್ಲಿ ಬೇಗ ಹಾಳಾಗಲ್ಲ. ಸೊ ಯಾತಕ್ಕಿದು ಅಂದರೆ, ಯಾವುದು ಆರ್ಗ್ಯಾನಿಕ್ ಜೈವಿಕ ಕೃಷಿಯನ್ನು ಮಾಡಿ ಬೆಳೆಸಿರ್ತಾರೆ ಅದರಲ್ಲಿ ಒಂದು ಜೀವ ಅಂತ ಇರುತ್ತೆ. ಯಾಕಂದರೆ ಅದರಲ್ಲಿ ಜೀವ ಅಂದರೆ ಪ್ರಾಣ, ಲೈಫ್ ಫೋರ್ಸ್ ಏನಿರುತ್ತೆ ಅದು ಆ ಆರ್ಗ್ಯಾನಿಕ್ ಇದರಲ್ಲಿ ಇರುತ್ತೆ, ಆ ಸತ್ವ ಇರುತ್ತೆ. ಸೊ ಅದೇನೇ ನಾವು ಏನೇ ತಿಂದ್ರೂ ನಮಗೆ ಹೊಟ್ಟೆ ತುಂಬಿದಂಗೆ ಇರುತ್ತೆ. ಒಂದು ಸ್ವಲ್ಪ ತೊಗೊಂಡ್ರು ಹೊಟ್ಟೆ ತುಂಬಿತು ಅಂತ ಆ ಫೀಲಿಂಗ್ ಬರುತ್ತೆ. ಆಮೇಲೆ ಅದು ಬೇಗ ಅದಕ್ಕೆ ಶೆಲ್ಫ್ ಲೈಫ್ ಜಾಸ್ತಿ ಇರಲ್ಲ. ಯಾವುದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಬೆಳೆದಿರುತ್ತೆ ಅದಕ್ಕೆ ಜಾಸ್ತಿ ಶೆಲ್ಫ್ ಲೈಫ್ ಇರಲ್ಲ. ಅದು ನ್ಯಾಚುರಲ್ ಆಗಿ ಎಷ್ಟು ಟೈಮ್ ಇರಬೇಕೋ ಅಷ್ಟು ಇರುತ್ತೆ, ಆಮೇಲೆ ಅದು ಕೊಳೆತು ಹೋಗುತ್ತೆ. ಸೊ ಈ ಕಾರಣಕ್ಕೆ ಇವಾಗ ನಾವು ಸ್ಟೋರ್ಗೆ ಹೋದರೆ, ಸೂಪರ್ ಮಾರ್ಕೆಟ್ ಅಥವಾ ಈಗಿನ ಅಂಗಡಿಗಳಿಗೆ ಹೋದರೆ, ಅವ್ರಿಗೇನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತಾರೆ, ಅದು ಎಷ್ಟೋ ತಿಂಗಳು ಅದನ್ನೇ ಇಟ್ಟಿರ್ತಾರೆ. ಸೊ ಅದರದ್ದು ಶೆಲ್ಫ್ ಲೈಫ್ ತುಂಬ ಇರುತ್ತೆ. ಅದು ತಗೊಂಡು ನಾವು ತಿನ್ನೋ ಅಷ್ಟೊತ್ತಿಗೆ ಅದರಲ್ಲಿ ಯಾವುದೇ ತರಹದ ಪ್ರಾಣ ಅಥವಾ ಸತ್ವ ಇರಲ್ಲ. ಆ ಲೈಫ್ ಫೋರ್ಸ್ ಅಂತ ಏನಿರುತ್ತೆ, ಜೀವಾಂಶ ಏನಿರುತ್ತೆ, ಅದು ಆ ಆಹಾರದಲ್ಲಿ ಇರಲ್ಲ. ಅದು ಪೂರ್ತಿಯಾಗಿ ಆ ಸತ್ವ ಕಳ್ಕೊಂಬಿಟ್ಟಿರುತ್ತೆ. ಸೊ ಯಾವುದೇ ತರಹದ ವಸ್ತು ಅದರಲ್ಲಿ ಪ್ರಾಣ ಇಲ್ಲದೆ ಇದ್ದರೆ ಅದು ಸತ್ತದ್ದಂಗೆ. ಇವಾಗ ಯಾವ ಜೀವಿಯಲ್ಲಿ ಒಂದು ಪ್ರಾಣ ಹೋಯ್ತು ಅಂದರೆ ಸತ್ತೋದ್ರು ಅಂತ ಹೇಳ್ತೀವಲ್ಲ, ಹಾಗೆ ಆಹಾರದಲ್ಲೂ ಅಷ್ಟೇ. ಆ ಪ್ರಾಣ ಇಲ್ಲದೆ ಇದ್ರೆ, ಆ ಪ್ರಾಣ ಶಕ್ತಿ ಇಲ್ಲದೆ ಇದ್ರೆ ಆಹಾರದಲ್ಲಿ, ಅದು ಒಂದು ಇದು ಡೆಡ್ ಫುಡ್ ಅಂತ ಹೇಳ್ಬೋದು. ಸೊ ಯಾವುದೇ ತರಹದ ಸತ್ವ ಭರಿತ ಇಲ್ಲದೆ ಇರೋ ಅಂತಹ ಆಹಾರವನ್ನು, ಪ್ರಾಣ ಇಲ್ಲದೆ ಇರೋ ಆಹಾರವನ್ನು ತಗೊಂಡ್ರೆ ನಮಗೂ ಕೂಡ ನಮಗೆ ಆ ಲವಲವಿಕೆ ಅಥವಾ ಏನು ಆ ಅಲೈವ್ ಫೀಲಿಂಗ್ ನಮಗೆ ಬರಲ್ಲ. ಇದು ಖಂಡಿತ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನಮಗೆ ಸರಿಯಾದ ಆಹಾರ ಬೇಕು ಅಂದರೆ ಅದಕ್ಕೆ ಯಾವುದೇ ಥರದ ವಿಷಪೂರಿತವಾದ ಈ ಕೆಮಿಕಲ್ಸ್ ಎಲ್ಲ ಹಾಕದೆ ನ್ಯಾಚುರಲ್ ಆಗಿ ಬೆಳಿಬೇಕು. ಸೊ ಇದನ್ನೇ ಪಾಶ್ಚಾತ್ಯ ದೇಶಗಳಲ್ಲಿ ಆರ್ಗ್ಯಾನಿಕ್ ಅಂತ ಕರೀತಾರೆ ಇವಾಗ. ಆದರೆ ಈ ನಮ್ಮ ಪುರಾತನ ಭಾರತದ ದೇಶದಲ್ಲಿ ಲೈಕ್ ಸಾವಿರಾರು ವರ್ಷಗಳಿಂದ ಈ ಸೈನ್ಸ್ ಏನಿದೆ, ಅಗ್ರಿಕಲ್ಚರ್, ಕೃಷಿಯ ಏನು ಒಂದು ವಿಜ್ಞಾನ ಇದೆ, ಅದು ಮುಂಚಿಂದನೂ ಇತ್ತು. ಈ ಕೆಮಿಕಲ್ಸ್ ಹಾಕಿರೋ ಕಾರಣಕ್ಕೇನೆ ಆ ಭೂಮಿಯ ಫಲವತ್ತತೆ ಕೂಡ ಕೆಟ್ಟು ಹೋಗ್ಬಿಟ್ಟಿದೆ. ಭೂಮಿಯ ಫಲವತ್ತತೆ ಕೆಟ್ಟು ಅವ್ರಿಗೆ ನೆಕ್ಸ್ಟ್ ಟೈಮ್ ಬೆಳೆ ಬೆಳಿಬೇಕು ಅಂದರೆ ಅವ್ರು ಇನ್ನೂ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್, ಪೆಸ್ಟಿಸೈಡ್ ಹಾಕಬೇಕು. ಸೊ ಹೀಗೆ ಮಾಡ್ತಾ ಮಾಡ್ತಾ ಅವರ ಫಲವತ್ತತೆ ಇನ್ನೂ ಕಮ್ಮಿ ಆಗ್ತಾ ಇದೆ. ಅದಲ್ಲದೆ ಆ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಏನಿದೆ, ಪೌಷ್ಟಿಕಾಂಶ, ಅದು ಕೂಡ ಕಮ್ಮಿ ಬರ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂದರೆ ನಮ್ಮ DNA ಏನಿದೆ, DNA ಅನ್ನೋದು ತುಂಬ ಮುಖ್ಯ ನಮ್ಮ ದೇಹದಲ್ಲಿ, ಅದಕ್ಕೆ ಅದು ತುಂಬ ಕೆಟ್ಟದ್ದು. ಸೊ ಈ ಕೆಮಿಕಲ್ ಬಳಸಿ ಮಾಡ್ತಾ ಇರೋ ಏನು ಆಹಾರ ಇದೆ, ಮುಖ್ಯವಾಗಿ ಯಾತಕ್ಕೆ ನಾವು ಇದು ತಿಳ್ಕೋಬೇಕು ಅಂದರೆ ನಮ್ಮ DNA ಅದು ತುಂಬ ಹಾನಿಕಾರಕ ಅಂತ. ಸೊ ಈ ಸಂಚಿಕೆಯಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ ಬೇಸಿಕ್ಕಾಗಿ ಯಾತಕ್ಕೆ ನಾವು ಜೈವಿಕ ಕೃಷಿ ಕಡೆ ಹೋಗಬೇಕು. ಜೈವಿಕ ಕೃಷಿ ಎಲ್ಲ ಕಡೆ ಪಿಕಪ್ ಆಗ್ತಾನೂ ಇದೆ, ಆದರೆ ಇನ್ನೂ ಹೆಚ್ಚು ಹೋಗಬೇಕು. ಯಾತಕ್ಕೆ ಅಂದರೆ ಇದೇ ಕಾರಣಕ್ಕೆ, ಅದು ನಮ್ಮ DNA ತುಂಬ ಹಾನಿಕಾರಕ. ಸೊ ಆರ್ಗ್ಯಾನಿಕ್ ಅಂದರೆ ಏನು ಅಂದರೆ ಅದು ನಮ್ಮ ಜೀವಾಂಶಕ್ಕೆ ಒಂದು ಪ್ರಾಣಭರಿತವಾದ, ಸತ್ವಭರಿತವಾದ ಆಹಾರವನ್ನು ಕೊಟ್ಟು ನಮಗೆ ಎಲ್ಲ ರೀತಿಯಲ್ಲಿ ಪೋಷಣೆ ಕೊಡೋದು ಅಂದರೆ ಈ ಜೈವಿಕ ಕೃಷಿ. ಸೊ ಇದ್ರ ಕಡೆ ನಮ್ಮ ಪಯಣ ಇರಬೇಕು. ಇದೇ ನಮ್ಮನ್ನು ಇನ್ನೂ ವೇದಿಕ್ ಕಡೆ ಹೋಗೋದಕ್ಕೆ ಸಹಾಯ ಮಾಡೋದು ಯಾವುದು ಅಂದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ. ಸೊ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸಿ, ಇನ್ನೂ ಹೆಚ್ಚು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಧನ್ಯವಾದ.